ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗುರುವಾರ ಈವ್ನಿಂಗ್ ವ್ಲಾಗು. ಬೆಳಗ್ಗೆ ಯಾವುದೇ ವ್ಲಾಗು ಮಾಡಲಿಲ್ಲ ನಾನು. ಎಲ್ಲ ಕೆಲಸ ಇತ್ತಲ್ಲ, ಕೆಲಸ ಮಾಡ್ಕೊಡ್ಬೇಕಿತ್ತು ಅದಕ್ಕೇ. ಮತ್ತು ಇನ್ನೊಂದು ಬೆಳಗ್ಗೆನೇ ಎದ್ದ ತಕ್ಷಣ ಯಾರಪ್ಪ ವೀಡಿಯೋ ಮಾಡೋದು ಅನ್ನೋ ಥರ ಫೀಲ್ ಆಗೋಗುತ್ತೆ. ಲೇಟಾಗಿ ಎದ್ದಿರ್ತೀವಿ, ಆ ಕೆಲಸನೇ ಮಾಡೋದಾ ಇಲ್ಲಿ ವೀಡಿಯೋನೇ ಮಾಡೋದಾ ಏನು ಗೊತ್ತಾಗೋದಿಲ್ಲ. ಆ ಕನ್ಫ್ಯೂಷನಲ್ಲಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅಯ್ಯೋ ಮಾಡಿದ್ರಾಯ್ತು ಬಿಡು ಅಂದ್ಕೊಂಡು ಸಂಜೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಳಗ್ಗೆ ತಂದಿಟ್ಟಿರೋ ಹಾಲನ್ನ ಅದನ್ನು ಇವಾಗ ನಾನು ಕಾಯಿಸ್ಕೊತಾ ಇದ್ದೀನಿ. 1 ಲೀಟ್ರ್ ಹಾಲು ತಂದಿದ್ದರು, ಇವಾಗ ಕಾಯಿಸ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆ ನಾನು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಾನು ಕಾಫಿ ಮಾಡಿ ಯಾವಾಗ ಬೇಕೋ ಅವಾಗ ಒಂದು ಸಲ ಕುಡಿತೀವಿ, ಒಂದು ಸಲ ಕುಡಿಯೋದಿಲ್ಲ. ಇಷ್ಟನ್ನು ಕಾಯಿಸಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹಂಗೆ ತಿರ್ಗಾ ವಾಪಸ್ಸು ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಅದೇ ಪ್ಯಾಕೆಟೇ ಎತ್ತಿಟ್ಬಿಟ್ರೆ ಎಲ್ಲನೂ ಒಡೆದೋಗ್ಬಿಡುತ್ತೆ ಬಿಸಿಲಿಗೆ. ಅದಕ್ಕೆ ನಾನು ಇವಾಗ ಜಾಸ್ತಿ ಈ ಥರ ಎಷ್ಟು ಹಾಲು ತಂದರೂ ಅದನ್ನು ಫಸ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಬೇಕಾದಾಗ ನಾನು ಕಾಫಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅದಕ್ಕೇ. ಮತ್ತು ನೋಡಿ ಈ ಥರ ಇವಾಗ ನಾನು ನೀರೇನು ಹಾಕಿಲ್ಲ, ಸ್ವಲ್ಪನೇ ನೀರು ಹಾಕಿರೋದು. ಇದನ್ನು ಹಿಂಗೆ ಇಟ್ಬಿಟ್ಟು ಕಾಯಿಸಿರ್ತೀನಲ್ಲ, ಕಾಯಿಸಾದ್ಮೇಲೆ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಮಾರನೇ ಬೆಳಗ್ಗೆಗೆ ಎಷ್ಟು ಕೆನೆ ಬರುತ್ತೆ ಅಂದರೆ ಗಟ್ಟಿಯಾಗಿರೋ ಕೆನೆ ಬರುತ್ತೆ. ಅದನ್ನು ಹಂಗೆ ಎತ್ತಿ ನಾನು ಫ್ರಿಜ್ಜಲ್ಲಿ ಇದರಲ್ಲಿ ಇಟ್ಕೊತೀನಿ ಕೆನೆನ. ಒಂದು ದಿವಸ ಎಲ್ಲ ಬೆಣ್ಣೆ ಮಾಡಿಬಿಟ್ಟು ಹಂಗೆ ತುಪ್ಪ ಕಾಯಿಸ್ಬಿಟ್ಟು ದೇವ್ರಿಗೆ ಬಿಡ್ತೀನಿ. ಅದನ್ನು ದೇವ್ರ ಪೂಜೆ ಮಾಡೋದಕ್ಕೆ ಗುರುವಾರದ ಪೂಜೆ ಮಾಡ್ತೀನಲ್ಲ, ಸೊ ಅವಾಗ ದೇವ್ರ ಪೂಜೆಗೆ ಯೂಸ್ ಮಾಡ್ಕೊತೀವಿ. ಈ ಥರ ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ಎಷ್ಟು ಕೆನೆ ಬರ್ತಾ ಇರುತ್ತೆ ಅಂದರೆ ತುಂಬ ಕೆನೆ ಬರುತ್ತೆ. ಇವತ್ತು ಅಷ್ಟೇ ಇವತ್ತು ಶುಕ್ರವಾರ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇವತ್ತು ಬೆಳಗ್ಗೆನೂ ಅಷ್ಟೇ ಅದ್ರದ್ದು ನೆನ್ನೆ ಕಾಯಿಸಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರೋದು ಎಷ್ಟು ಕೆನೆ ಬಂತು ಅಂದರೆ ಅದನ್ನೆಲ್ಲ ತೆಗೆದು ನಾನು ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ತುಂಬ ಫುಲ್ಲು ಒಂದು ಬಾಕ್ಸ್ ಫುಲ್ ಆದಮೇಲೆ ಅದನ್ನು ನಾನು ಬೆಣ್ಣೆ ಮಾಡಿಟ್ಕೊಂಡು ಆಮೇಲೆ ತುಪ್ಪ ಕಾಯಿಸಿ ದೇವ್ರಿಗೆ ಬಿಡ್ತೀನಿ. ಇದರಲ್ಲೇ ನಾನು ಯಾವಾಗಲೂ ಅಷ್ಟೇ ರಾಘವೇಂದ್ರ ಸ್ವಾಮಿಗೆ ಪ್ರತಿ ಗುರುವಾರ ಇದರಲ್ಲೇ ನಾನು ತುಪ್ಪದ ಬತ್ತಿ ಹಚ್ಚೋದು. ಮತ್ತು ಜಾಸ್ತಿ ಇತ್ತು ಅಂದರೆ ತುಪ್ಪದ ದೀಪ ಹಚ್ತೀನಿ. ಬೇರೆ ನಾನೇನು ತುಪ್ಪ ತಂದು ಏನು ಮಾಡೋಕ್ಕೋಗೋದಿಲ್ಲ, ಹಚ್ಚೋಕ್ಕೋಗೋದಿಲ್ಲ. ಇವಾಗ ನೋಡಿ ನಮ್ಮಮ್ಮ ಪಾಟಲ್ಲಿ ಸೊಪ್ಪು ಬಿಟ್ಟಿತ್ತು, ಅವರು ಕೆಲಸದ ಹತ್ರ ಅದರನ್ನ ಕಿತ್ಕೊಂಡ್ಬಂದಿದ್ದಾರೆ. ಸ್ವಲ್ಪನೇ ಇದ್ದಿದ್ದು, ಅದನ್ನು ಹೊಸ್ದಾಗಿ ಫ್ರೆಶ್ಶಾಗಿ ಬೆಳೆದಿತ್ತಲ್ಲ ಅದಿತ್ತು. ಅದಕ್ಕೆ ಸ್ವಲ್ಪ ಅಷ್ಟರಲ್ಲೇ ಸಾಂಬಾರು ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗ ಅದನ್ನು ನೀರಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ಮಣ್ಣು ಗಿಣ್ಣು ಏನಾರು ಇತ್ತು ಅಂದರೆ ಅದೆಲ್ಲನೂ ನೆಂದ್ಬಿಟ್ಟು ತಳಕೋಗಿ ಕೂತ್ಕೊಳ್ಳಿ, ಅದನ್ನು ತೊಳೆದ್ಕೊಂಡು ಇಟ್ಕೊಳ್ಳೋಣ ಅಂತ. ಮಣ್ಣೇನಿಲ್ಲ ಆದರೂ ನೆನಿಲಿ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇವಾಗ ಈ ಕಡೆ ಇನ್ನೊಂದು ಕಡೆ ಸೊಪ್ಪು ಕಡಿಮೆನೇ ಇರೋದ್ರಿಂದ ಇವಾಗ ಮೊಸಪ್ಪು ಥರ ಮಾಡ್ತಾಯಿದ್ದೀನಿ. ಒಂಥರ ದಾಲ್ ಟೈಪಲ್ಲಿ ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೇ ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಈ ಮಸ್ಕಾಯಿ ಎಲ್ಲ ಮಾಡ್ತಾರಲ್ಲ ಆ ಟೈಪಲ್ಲೇ ಇದು ಸೊಪ್ಪು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಇಷ್ಟನ್ನು ಬದನೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಆ ಕಡೆ ಸೊಪ್ಪು ಅಷ್ಟೇ ನೆನೆ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ಸಾಂಬಾರು ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ಅದು ಫ್ರೆಶ್ ಆಗಿರುತ್ತೆ ಸೊಪ್ಪು ಅಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅಂದರೆ ಮಸ್ತ್ ಬಿಡ್ತೀನಿ ಅಷ್ಟೇ. ನಾನು ಅದನ್ನೆಲ್ಲ ರುಬ್ಬಕ್ಕೆ ಹೋಗೋದಿಲ್ಲ. ನಾರ್ಮಲಾಗಿ ಅಂಗಡಿಯಿಂದ ತರೋ ಸೊಪ್ಪು ಇರ್ತೈತಲ್ಲ ಅದನ್ನೆಲ್ಲನೂ ಮಿಕ್ಸಡ್ ಸೊಪ್ಪಿರುತ್ತೆ, ಅದನ್ನು ನಾನು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೋತೀನಿ ಮೊಸಪ್ಪೆಲ್ಲ ಮಾಡಬೇಕಾದ್ರೆ. ಈ ಸೊಪ್ಪಾದರೆ ನೀವು ಹೆಂಗೆ ಇವಾಗ ಒಂದು 3-4 ವಿಸಿಲ್ ತೊಗೊಂಬಿಟ್ಟು ಹಂಗೇ ಮಸ್ತ್ ಬಿಟ್ರೆ ಚೆನ್ನಾಗಾಗುತ್ತೆ. ಒಂಚೂರು ಉಳಿಯಲ್ಲ, ಅಷ್ಟು ಸಾಫ್ಟಾಗಿ ಒಳ್ಳೆ ಬೆಣ್ಣೆ ಥರ ಇರುತ್ತೆ ಸೊಪ್ಪಂತೂ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಒಂದು 4-5 ಬದನೆಕಾಯಿ ತೊಗೊಂಡಿದ್ದೀನಿ. ಅದಷ್ಟು ಹಚ್ಚಿಟ್ಕೊತಾ ಇದ್ದೀನಿ. ಹಚ್ಚಿಟ್ಕೊಂಡು ಹಂಗೆ ಒಂದು ನೀರಲ್ಲಿ ಹಾಕ್ಕೊಂಡು ಇಟ್ಕೊತೀನಿ. ಇವಾಗ ಸಾಂಬಾರು ಮಾಡೋದನ್ನೇ ವೀಡಿಯೋ ತೆಗ್ದಿದ್ದೀನಿ. ಸಂಜೆ ಈವ್ನಿಂಗು ಬೇರೆ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಗುರುವಾರ. ಬೆಳಗ್ಗೆ ಇವಾಗ ಈವ್ನಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ನಾನು ಕೆಲಸ ಎಲ್ಲ ಮಾಡ್ಕೊಬೇಕು. ಇನ್ನು ಅಂದರೆ ವಾಶ್ರೂಮ್ ಕ್ಲೀನ್ ಮಾಡಬೇಕು, ಮತ್ತು ಟಾಯ್ಲೆಟೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇನ್ನೊಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಬೇಕು. ಅದಕ್ಕೆ ಮುಂಚೆ ನಮ್ಮಮ್ಮ ದೀಪ ಹಚ್ತೀನಿ ಸ್ನಾನ ಮಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಸಾಂಬಾರೆಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊರಗಡೆ ಹೋಗಬೇಕಿತ್ತು, ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಫಸ್ಟೇ ಸಾಂಬಾರು ಇಟ್ಕೊತಾ ಇದ್ದೀನಿ. ಇವಾಗ ನೋಡಿ ಬದನೆಕಾಯೆಲ್ಲ ಆ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಒಂಥರ ಕಪ್ಪಗೆ ಆಗ್ಬಿಡುತ್ತೆ. ಅದಕ್ಕೆ ಈ ಕಡೆ ಇನ್ನೊಂದು ಕಡೆ 2 ಟೊಮೆಟೊ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ನೋಡಿ ಇನ್ನೊಂದು ಕಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿರಲಿಲ್ಲ, ಅದನ್ನು ಇವಾಗ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಎಲ್ಲನೂ ಸಿಪ್ಪೆ ಎಲ್ಲ ಬಿಡಿಸ್ಕೊಬೇಕು. ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡ್ರೇ ಅದು ನಾವು ಮಸಿಯೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಿಪ್ಪೆ ಬಿಡಿಸ್ಲಿಲ್ಲಂದರೆ ಸಿಪ್ಪೆ ಹಂಗಾಗಿ ಉಳ್ಕೊಂಬಿಡುತ್ತೆ. ನಾನು ಉಪ್ಸಾರು ಖಾರಕ್ಕೆ ಅಷ್ಟೇ ಬೆಳ್ಳುಳ್ಳಿ ಸಮೇತ ನಾನು ಇದಾಕೋದು.
ಬೆಳ್ಳುಳ್ಳಿ ಇದು ಸಿಪ್ಪೆ ಸಮೇತನೇ ಬೆಳ್ಳುಳ್ಳಿ ಹಾಕೋದು ಉಪ್ಸಾರು ಖಾರಕ್ಕೆ ಮಾತ್ರ. ಇನ್ನು ಬೇರೆ ಸಾಂಬಾರೆಲ್ಲ ಮಾಡೋವಾಗ ನಾನು ಆದಷ್ಟು ಸಿಪ್ಪೆ ಎಲ್ಲ ಬಿಡಿಸ್ತೀನಿ, ಯಾಕಂದರೆ ಒಂಥರ ತರ್ತರಿ ಉಳ್ಕೊಂಬಿಡುತ್ತೆ. ಯಾವ್ದಾದ್ರು ಸಾಂಬಾರು ಈ ಮಟನ್ ಸಾರು ಚಿಕನ್ ಸಾರಿಗೆಲ್ಲ ಹಾಕಿದ್ರೆ ಹಂಗಾಗಿ ಉಳ್ಕೊಂಬಿಡುತ್ತೆ ಅಂತ ನಾನು ಅದಕ್ಕೆಲ್ಲ ಬಿಡಿಸ್ಕೊತೀನಿ. ಇದು ಉಪ್ಸಾರು ಖಾರಕ್ಕೆ ಜಾಸ್ತಿ ಹಂಗಂಗೆ ತರ್ತರಿನೇ ಈ ಥರ ಈ ಸಿಪ್ಪೆ ಸಮೇತನೇ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಹಾಕ್ತೀನಿ. ಇವಾಗ ನೋಡಿ ಒಂದು ಕಡೆಯಿಂದ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ. 3 ಬೆಳ್ಳುಳ್ಳಿ ಅಷ್ಟು ನಾನು ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಗಡ್ಡೆ ಅದಷ್ಟು ಬಿಡಿಸ್ಕೊತೀನಿ. ಯಾಕಂದರೆ ಮಸಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಹಂಗಂತ ತೀರಾ ಹಾಕೋದಲ್ಲ, ನಾನು ಚಿಕ್ಕದು 3 ಹಾಕ್ಕೊತಾ ಇದ್ದೀನಲ್ಲ ಅದಕ್ಕೇ. ಈ ಸಿಪ್ಪೆ ಎಲ್ಲ ಬಿಡಿಸಿದ್ರೆ ಸ್ವಲ್ಪನೇ ಆಗೋದು ನೋಡಿ. ಇವಾಗ ಇಷ್ಟ ಆಯಿತು, ಸ್ವಲ್ಪ ಒಂದು ಕಾಲು ಭಾಗದಷ್ಟು ಅಂದರೆ ಕೈಯಲ್ಲಿ ಒಂದು ಕಾಲು ಹಿಡಿಯಷ್ಟು ಆಗಿದೆ. ಅದನ್ನು ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ನೋಡಿ ಹಾಲು ಕಾಯ್ತಾ ಇದೆ. ನೀರೇನು ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಪೇಪರಲ್ಲಿ ಇರೋಷ್ಟು ಕವರ್ಗೆ ಒಂಚೂರು ನೀರು ಹಾಕ್ಕೊಂಡು ಅಷ್ಟೇ ಕಾಯಿಸ್ತಾ ಇರೋದು. ಇವಾಗ ಈ ಕಾಯಿಸ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಸಂಜೆ 4 ಗಂಟೆಲೆಲ್ಲ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದಿದ್ದೀನಿ. ಹಾಲು ಇತ್ತಲ್ಲ ಅಂದ್ಬಿಟ್ಟು ಇವಾಗ ಕಾಯಿಸಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬೇಳೆಗಳು ಯಾವುದು ಹೆಸ್ರು ಕಾಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಂಗೆ ತೊಗರಿಬೇಳೆ ಅವರೆಬೇಳೆ ಈ 3 ಅಷ್ಟೇ ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಸೊಪ್ಪು ಇದು ಮಾಡ್ಕೊಂಡಿದ್ದಲ್ಲ, ಸೊಪ್ಪು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮೆಣಸಿನ್ಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು, ಇದು ದಪ್ಪ ಇದೆ ಮೆಣಸಿನ್ಕಾಯಿ, ಖಾರ ಏನಿಲ್ಲ, ಅದಕ್ಕೆ ನಾನು ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 15-20 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಇವಾಗ ಬದನೆಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ನೀರಲ್ಲಿ ಹಾಕಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಒಂದು 2ರಿಂದ 2.5 ಗ್ಲಾಸಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ನೀರು ಹಾಕಿಟ್ಬಿಟ್ಟು ಬೇಯಕ್ಕೆ ಇಟ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ, ಕಲರ್ಫುಲ್ಲಾಗಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಒಂಥರ ತೀರ ಹಸ್ರಾಗೋದು ಬೇಡ ಅಂತ ಅರಿಶಿನ ಒಂದು ಸ್ವಲ್ಪ, ಹಾಗೆ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ನಾನು ರುಬ್ಬಬೇಕು ಅಂದರೆ ಕಾಯಿ ಜೊತೆ ಸ್ವಲ್ಪ ರುಬ್ಬಕ್ಕೆ ಹಾಕೋತಿದ್ದೆ ಮೊಸಪ್ಗೆ. ಇವಾಗ ನಾನು ರುಬ್ಬಲ್ಲ, ಮಸೀತೀನಲ್ವ, ಅದಕ್ಕೆ ಡೈರೆಕ್ಟು 3 ಸ್ಪೂನಷ್ಟು ಅದರಲ್ಲೇ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ನೋಡಿ ಇದಿಷ್ಟುನು ಬೇಯಕ್ಕೆ ಇಟ್ಕೊತೀನಿ. ಒಂದು 3ರಿಂದ 4 ವಿಷಲ್ ತೊಗೋತೀನಿ. ಆಮೇಲೆ ಚೆನ್ನಾಗಿ ಬೆಂದಿರುತ್ತಲ್ಲ, ಮಸಿಯೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು 4 ವಿಷಲ್ ತೊಗೊತೀನಿ. ಇವಾಗ ನೋಡಿ ಬೇಯೋಕ್ಕೆಲ್ಲ ಇಟ್ಟಿದ್ದೀನಿ. ಹಾಗೆ ನೋಡಿ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ಲ, ಅಂದರೆ ಇದು ಸೊಪ್ಪೆಲ್ಲ ಹಾಕ್ಕೊಂಡಿದ್ನಲ್ಲ ಆ ಪಾತ್ರೆ ಎಲ್ಲ ಇತ್ತಲ್ಲ, ಅವನ್ನ ಇವಾಗ ಹಂಗೆ ತೊಳ್ಕೊತಾ ಇದ್ದೀನಿ. ಸಂಜೆ ಕಾಫಿ ಇಟ್ಟಾಗ್ಲೇ ಎಲ್ಲ ಪಾತ್ರೆಗಳಿತ್ತಲ್ಲ ಅವೆಲ್ಲ ವಾಶ್ ಮಾಡ್ಕೊಂಬಿಟ್ಟಿದ್ದೆ. ಇವಾಗ ಈ ಅಡುಗೆ ಮಾಡಿಬಿಟ್ಟು ಅಂದರೆ ಸಾಂಬಾರು ಇಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ವಾಶ್ರೂಮ್ ಎಲ್ಲ ತೊಳಿಬೇಕು, ಅದೆಲ್ಲ ತೊಳೆದ್ಬಿಟ್ಟು ಬಂದು ಆಮೇಲೆ ಸ್ನಾನಗಿನ ಮುಗಿಸಿ ಆಮೇಲೆ ಮಸಿಯೋಣ ಅಂತ ಇವಾಗ ಇಷ್ಟನ್ನು ಪಾತ್ರೆ ತೊಳ್ಕೊಂಬಿಡ್ತೀನಿ. ಹಂಗೆ ಆಮೇಲೆ ವಿಜಿಲ್ ಹಿಂಗೆ ಒಂದು 4ರಿಂದ 5 ವಿಜಿಲ್ ತೊಗೊಳುತ್ತೆ. ಅಷ್ಟರಲ್ಲೆಲ್ಲನೂ ವಾಶ್ರೂಮ್ ಎಲ್ಲ ತೊಳೆದ್ಬಿಟ್ಟು ಹಂಗೆ ಬಚ್ಚಲ ಮನೆಯೆಲ್ಲ ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮುಗಿಸ್ಕೊಂಬಂದು ಆಮೇಲೆ ಮಾಡೋಣ ಅಂತ. ಇವಾಗ ನೋಡಿ ಇವಾಗ ಮನೇಲಿರೋದಕ್ಕೆ ಎಷ್ಟು ಸೋಂಬೇರಿತನ ಅಂದರೆ ಸಂಜೆ ಹೊತ್ತು ಸ್ನಾನ ಮಾಡ್ಕೊತಾ ಇದ್ವಿ. ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಕೆಲಸ ಮುಗಿಸ್ತಿದ್ದವಳು ಇವಾಗ ಸಂಜೆ ಸ್ನಾನ ಮಾಡೋ ಥರ ಈ ಥರ ಆಗ್ತಾಯಿದೆ. ಏನೇ ಆಗಲಿ ಕೆಲಸ ಮಾಡ್ತಾಯಿದ್ರೇ ನಾವು ಆ್ಯಕ್ಟಿವ್ ಆಗಿರೋದು, ಇಲ್ಲಾಂದರೆ ಭಾರಿ ಸೋಂಬೇರಿತನ ಬಂದುಬಿಡುತ್ತೆ. ಇವಾಗ ನೋಡಿ ಎಲ್ಲನೂ ಸ್ನಾನ ಎಲ್ಲ ಮುಗಿಸಿ ಬಂದು ಇವಾಗ ಬೇಯಿಸಿರೋದು ವಿಜಿಲೆಲ್ಲ ಇಳಿದಿತ್ತು. ಇವಾಗ ಇದನ್ನು ಎಲ್ಲನೂ ನೀರೆಲ್ಲ ಸಪ್ರೇಟ್ ಮಾಡ್ಕೊತೀನಿ. ಸ್ವಲ್ಪ ಹಂಗೆ ಮಸಿಯೋಕ್ಕೆ ಹೋಗ್ಬಿಟ್ರೆ ಅದು ಮಸಿಯೆಲ್ಲ ಚೆನ್ನಾಗಿ ಮೆತ್ತಗಾಗೋದಿಲ್ಲ, ಅದಕ್ಕೇ ನೀರೆಲ್ಲ ತಕ್ಕೊಂಬಿಟ್ಟು ಸ್ಮ್ಯಾಶರ್ ಇತ್ತಲ್ಲ ಅದರಲ್ಲೇ ಸ್ಮ್ಯಾಶ್ ಮಾಡಿಬಿಡ್ತೀನಿ. ಏನು ಇದೆಲ್ಲ ತೊಗೊಂಡು ತಿರುಗಿಸೋಕೆ ಹೋಗೋದಿಲ್ಲ. ಸ್ಮ್ಯಾಶರೆಲ್ಲ ಇದು ಮಾಡಿಬಿಟ್ರೆ ಯಾಕಂದರೆ 4ರಿಂದ 5 ವಿಜಿಲ್ ತೊಗೊಂಡಿರೋದ್ರಿಂದ ಎಲ್ಲ ಮೆತ್ತಗೆ ಬೆಂದೋಗಿರುತ್ತೆ. ಅದಕ್ಕೆ ಸ್ಮ್ಯಾಶರಲ್ಲೇ ಸುಮ್ಮನೆ ಸ್ಮ್ಯಾಶ್ ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸಾಂಬಾರಂತೂ ನಾವು ಬೆಳಗ್ಗೆ ಪೂರಿಗೆಲ್ಲ ಹಚ್ಕೊಂಡು ತಿಂದಿದ್ವಲ್ಲ, ಅದೇ ಶುಕ್ರವಾರ ಬೆಳಗ್ಗೆ ಮಾಡಿದ್ದಿದ್ದು ಪೂರಿ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ದಾಲ್ ಟೈಪಲ್ಲೇ ಸೇಮ್ ಬಂದಿತ್ತು, ಸ್ವಲ್ಪನೇ ಸೊಪ್ಪಿದ್ದಿದ್ದು, ಆ ಸೊಪ್ಪು ಹಾಕ್ಬಿಟ್ಟು ಮಾಡಿರೋದು. ದಾಲ್ ಹೆಂಗೆ ಬರುತ್ತೋ ಸೇಮ್ ಅದೇ ಥರನೇ ಬರುತ್ತೆ. ಆದರೆ ದಾಲ್ಗೆ ಸ್ವಲ್ಪ ಜೀರಿಗೆ ಹಾಕ್ಕೊತೀವಿ. ನಾನು ಇದಕ್ಕೇನು ಜೀರಿಗೆ ಏನು ಹಾಕೋಕೆ ಹೋಗಿಲ್ಲ. ಮೊಸಪ್ಪು ಥರ ಮಾಡಿದ್ದೀನಲ್ಲ, ಮಸ್ಕಾಯಿ ಥರ, ಅದಕ್ಕೆ ನಾನು ಜೀರಿಗೆ ಹಾಕೋಕೆ ಹೋಗಿಲ್ಲ. ಇವಾಗ ನೋಡಿ ಇಷ್ಟೇ ಸ್ಮ್ಯಾಶ್ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಇದಕ್ಕೇ ನಾನು ಉಳಿದಿರೋ ನೀರು ಬೇಳೆ ಕಟ್ಟಿರುತ್ತಲ್ಲ ಅದು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಕೂಡಿಸ್ಕೊತೀನಿ. ಗಟ್ಟಿಯಾಗ್ಬಿಟ್ಟಿತ್ತು, ಜಾಸ್ತಿ ಬೇಳೆ ಹಾಕಿದ್ನಲ್ಲ ಅದಕ್ಕೆ. ಇದು 2 ಲೀಟ್ರ್ ಕುಕ್ಕರ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದರಲ್ಲೇ ಸಾಂಬಾರನ್ನೂ ಒಗ್ಗರಣೆ ಹಾಕ್ಕೊಂಡು ಇಟ್ಕೊತೀನಿ. ಬೇರೆ ಯಾವುದಕ್ಕೂ ಹಾಕೋಕ್ಕೆ ಹೋಗಿಲ್ಲ. ಸಾಕು ಇದಿಷ್ಟೇ ಖಾಲಿ ಆಗಿಲ್ಲ. ನೈಟು ಇದಕ್ಕೆ ಪಾನಿಪುರಿ ಎಲ್ಲ ತಿನ್ನೋಕೆ ಹೋಗಿದ್ವಲ್ಲ, ಅದಕ್ಕೆ ಖಾಲಿ ಆಗಿರಲಿಲ್ಲ.
ಇಷ್ಟೇ ಸಾಕು ಸಾಂಬಾರು, ನಮಗೆ ಇರೋದು 3 ಜನಕ್ಕೆ ಇಷ್ಟು ಸಾಕು. ಈಗ ನನ್ನ ತಂಗಿ ಮಗಳು ಒಬ್ಳಿರೋದ್ರಿಂದ ಅವಳು ತಿನ್ನೋದು ಒಂದು ಇಷ್ಟು ತಿನ್ನೋ ಚಿಕ್ಕ ಮಗು ಅಲ್ವ, ಇನ್ನು ಅದೇನಕ್ಕೆ ನಾವು ನಾರ್ಮಲಾಗಿ ರೆಗ್ಯುಲರಾಗಿ ಮಾಡೋ ಥರನೇ ಮಾಡ್ಕೊಂಡಿದ್ದೀನಿ ಸಾಂಬಾರು ಇಷ್ಟನ್ನು. ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಕೂಡಿಸ್ಕೊತಾ ಇದ್ದೀನಿ. ಆದರೆ ಫುಲ್ಲು ನೀರು ಕೂಡಿಸ್ಕೊತೀನಿ. ಆದರೂ ಸ್ವಲ್ಪ ಗಟ್ಟಿನೇ ಆಗಿತ್ತು, ಅದಕ್ಕೇ ಪೂರಿಗೆಲ್ಲನೂ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು. ನನ್ನ ಮಗನೂ ಅಷ್ಟೇ ಅನ್ನಕ್ಕೆ ಹಾಕಿಸ್ಕೊಂಡು ಮಧ್ಯಾಹ್ನ ಅಂದರೆ ಶುಕ್ರವಾರ ಮಧ್ಯಾಹ್ನ ಎಲ್ಲನೂ ಅನ್ನಕ್ಕೆ ಹಾಕಿಸ್ಕೊಂಡು ಒಂದೊಂದು ಉಪ್ಪಿನಕಾಯಿ ಹಾಕ್ಕೊಂಡು ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಅಂದ್ಕೊಂಡು ತಿಂತಾಯಿದ್ರು. ಅಂದರೆ ಇದು ಫ್ರೆಶ್ ಸೊಪ್ಪಲ್ವಾ, ಏನು ಸೊಪ್ಪನ್ನು ಒಂಥರ ತರ್ತರಿ ಏನಿರಲ್ಲ ಏನಿಲ್ಲ, ಚೆನ್ನಾಗಾಗಿರುತ್ತೆ. ಅಂದರೆ ಇದರಲ್ಲೇ ಪಾಟಲ್ಲೆಲ್ಲ ಬೆಳೆದಿತ್ತಲ್ಲ ಆ ಸೊಪ್ಪಿದು. ನೋಡಿ ಇವಾಗ ಇಷ್ಟನ್ನು ಹಾಕ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಬಿಟ್ಟು ಇನ್ನು ಸ್ಟವ್ ಸುತ್ತನೂ ಎಣ್ಣೆ ಎಲ್ಲ ಎಗರುತ್ತೆ, ಸಾಸಿವೆ ಎಲ್ಲ ಸಿಡಿದ್ಬಿಟ್ಟು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಅದೆಲ್ಲನೂ ಚಿಟಪಟ ಅನ್ನೋಷ್ಟರಲ್ಲಿ, ಇಲ್ಲಾಂದರೆ ಮತ್ತೆ ನಾನೆಲ್ಲ ಫುಲ್ಲು ಸ್ಟವೆಲ್ಲ ಒರೆಸ್ಕೊಂಬರ್ಬೇಕು, ಗಲೀಜಾಗ್ತಾನೇ ಇರುತ್ತೆ, ಯಾವಾಗೂ ಗಲೀಜಾಗ್ತಾ ಇರುತ್ತೆ. ಅದಕ್ಕೇ ಇನ್ನು ಇವಾಗ ತಿರುಗಿ ಒರೆಸ್ಕೊಂಡು ಕುತ್ಕೊಬೇಕು ಅಂದ್ಬಿಟ್ಟು ನಾನು ಅದನ್ನು ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ನೋಡಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಇದಕ್ಕೆ ಅಂದರೆ ಬೇಳೆ ಜೊತೆಗೇನೆ ಇದು ಕರ್ಬೇವಿನ ಸೊಪ್ಪೆಲ್ಲ ಹಾಕಿರೋದ್ರಿಂದ ಮತ್ತು ಒಗ್ಗರಣೆಗೇನು ನಾನು ಕರ್ಬೇವಿನ ಸೊಪ್ಪೇನು ಹಾಕ್ಕೊಂತಿಲ್ಲ. ಬೇಕಾದರೆ ಈರುಳ್ಳಿಯಲ್ಲಿ ಹಾಕ್ಕೊಬೋದು, ಈರುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋರು ಹಾಕ್ಕೊಬೋದು. ನನಗೇನು ಅದೇನು ಹಾಕ್ಕೊಳ್ಳಲ್ಲ ನಾನು. ಇಷ್ಟೇ ಸಾಸಿವೆ ಒಗ್ಗರಣೆ ಕೊಟ್ಕೊತೀನಿ ಅಷ್ಟೇ. ನೋಡಿ ಇವಾಗೆಲ್ಲ ಸಾಂಬಾರೆಲ್ಲ ಕುದೀತಾ ಇದೆ. ನಿಜ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇವಾಗ ಸಾಂಬಾರೆಲ್ಲ ಕುದೀತಾ ಇದೆ. ಹಂಗೆ ಎತ್ತಿಟ್ಬಿಟ್ಟು ಅನ್ನನೂ ಮಾಡಲಿಲ್ಲ ನಾನು, ಡೈರೆಕ್ಟಾಗಿ ಹಂಗೇ ಹುಡುಗರು ಕರ್ಕೊಂಡು ಪಾನಿಪುರಿ ಅಂಗಡಿಗೆ ಹೋಗಿದ್ದು. ಅಲ್ಲಿಂದ ಬಂದು ಏನೂ ತಿನ್ನಲಿಲ್ಲ. ನಮ್ಮ ಅಮ್ಮಂಗೆ ಒಂಚೂರು ಟೊಮೆಟೊ ಬಾತ್ ಇತ್ತು, ಸ್ವಲ್ಪ ಮಧ್ಯಾಹ್ನದ ಅನ್ನ ಇತ್ತು, ಅದನ್ನು ಹಾಕ್ಕೊಂಡು ಅವ್ರು ತಿಂದರು. ಇನ್ನು ನಾವು ಮೂವರು, ನಾನು ನಮ್ಮ ಮಗ, ನಮ್ಮ ಮನೆಯವರು, ನನ್ನ ತಂಗಿ ಮಗಳು, ನಾವು 4 ಜನ ಅಲ್ಲೇ ಪಾನಿಪುರಿ ತಿಂದ್ಕೊಂಡು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಅಲ್ಲೇ ಸಾಕಾಗೋಗಿತ್ತು. ಬಂದು ಏನು ಊಟ ಮಾಡಲಿಲ್ಲ. ಅದಕ್ಕೆ ಇಷ್ಟು ಸಾಂಬಾರಿತ್ತಲ್ಲ ಬೆಳಗ್ಗೆ ಶುಕ್ರವಾರ, ಅದಕ್ಕೆ ಪೂರಿ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಒಂದು 7:45 ಅಂದ್ಕೊತೀನಿ. 7:45 ಆಗಿತ್ತು. ನಮ್ಮ ಮನೆಯವ್ರು ಲೇಟಾಗಿ ಬಂದರು ಆಫೀಸಿಂದ, ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಅವ್ರಿಗೂ ಅಂದರೆ ಸುಮಾರು ದಿವಸದಿಂದ ಒಂದು ವಾರ ಅವರು ಫಾರಿನ್ ಟ್ರಿಪ್ ಅಂತ ಹೊರಟೋಗಿದ್ರಲ್ಲ, ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು. ಅದಕ್ಕೆ ಬೇಗ ಬಾ ಅಂದ್ರೂ ಇನ್ನು ಬೈತಾರೆ. ಅದಕ್ಕೆ ಅವ್ರು ಬಂದಾಗಲೇ ಹೊರಟಿದ್ದೀವಿ. ಈಗ ಹೋಗ್ತಾ ಇದ್ದೀವಿ, ಒಂದು 7:45 ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಎಲ್ಲ ತಿನ್ಕೊಂಡು ಹಂಗೆ ಬರೋದು ಮನೆಗೆ. ಮತ್ತು ಇನ್ನೊಂದು ಆಚೆನೂ ಸುಮಾರು ದಿವಸ ಆಗಿತ್ತು ಹೊರಗಡೆ ಎಲ್ಲ ಹೋಗಿ, ಅದಕ್ಕೆ ಹಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಆಫೀಸ್ಗೆ ಹೋಗೋದಾದರೆ ಬೆಳಗ್ಗೆ ಸಾಯಂಕಾಲ ಹೊರಗಡೆನೇ ಇರ್ತಿದ್ದೆ. ಒಳಗಡೆ ಯಾವಾಗ ಮನೇಲಿರೋಣ ಅನಿಸ್ತಿತ್ತು. ಇವಾಗ ಮನೆ ಒಳಗೇ ಇರೋದ್ರಿಂದ ಯಾವಾಗ ಆಚೆ ಹೋಗೋಣ ಅನಿಸುತ್ತೆ, ಆ ಥರ ಇವಾಗ ಆಗ್ತಾಯಿದೆ. ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಮನೆ ಹತ್ರ. ಮತ್ತು ಇನ್ನೊಂದು ವೀಡಿಯೋಗಳು ಯಾವ ಥರ ವೀಡಿಯೋಗಳನ್ನ ನನಗೆ ಒಂದೊಂದು ಕ್ಲಿಪ್ಪಿಂಗ್ನ ಹಂಗಂಗೆ ತೊಗೊಂಡು ನಾನು ಡೈರೆಕ್ಟಾಗಿ ಇನ್ಶಾರ್ಟಲ್ಲೇನೇ ಎಲ್ಲ ಹಾಕ್ಕೊತಾ ಇರ್ತೀನಿ. ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಆದ ತಕ್ಷಣ ಅದನ್ನು ಹಂಗೇ ಇದು ಇದರಲ್ಲಿ ಇನ್ಶಾರ್ಟಲ್ಲೇ ಇಟ್ಕೊತೀನಿ. ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಆಗ್ತಿದ್ದಂಗೆ ಆಮೇಲೆ ಸ್ಟಾಪ್ ಮಾಡಿಬಿಡ್ತೀನಿ. ಮತ್ತೆ ನಾನು ವೀಡಿಯೋ ಏನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು 15 ನಿಮಿಷದ ಒಳಗಡೆ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಲಿಪ್ಪಿಂಗ್ಸ್ಗಳನ್ನ ಹಂಗಂಗೆ, ಇವಾಗ ಒಂದು ವೀಡಿಯೋ ಒಂದು 5 ನಿಮಿಷ ಕಾಫಿ ಮಾಡ್ತಾಯಿದ್ದೀನಿ ಅಂದರೆ ಅದೊಂದು 5 ನಿಮಿಷ ವೀಡಿಯೋ ತೊಗೋತೀನಿ ಅಂದ್ಕೊಳ್ಳಿ, ಅದನ್ನು ಹಂಗೆ ಡೈರೆಕ್ಟಾಗಿ ತೆಗೆದುಬಿಟ್ಟು 1 ನಿಮಿಷದನ್ನ ಇನ್ಶಾರ್ಟ್ಗೆ ಆ್ಯಡ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ನಿಮಿಷ ಇನ್ನೇನು ಕೆಲಸ ಮಾಡಿರ್ತೀನೋ ಅದನ್ನು ತೊಗೊಂಡಿರ್ತೀನಲ್ಲ, ಅದು ನೆಕ್ಸ್ಟ್ ಇಮಿಡಿಯೇಟ್ ಹಾಕ್ಕೊಂಬಿಡ್ತೀನಿ. ಇನ್ಶಾರ್ಟಲ್ಲಿ ಒಂದು 15 ನಿಮಿಷ ಇಲ್ಲ 10 ನಿಮಿಷ ತೋರಿಸಿದ ತಕ್ಷಣ ನಾನು ಅಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡಿಬಿಡ್ತೀನಿ. ಬೇರೆ ಏನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ನೋಡಿ ಇದು ಪಾನಿಪುರಿ ಅಂಗಡಿಗೆ ಬಂದಿದ್ದೀವಿ, ಜ್ಯೂಸು ಮತ್ತು ಪಾನಿಪುರಿ ಅಂಗಡಿಗೆ. ಇವಾಗ ನನ್ನ ತಂಗಿ ಮಗಳು ಕೂತ್ಕೊಂಡು ತಿಂತಾ ಇದ್ದಾಳೆ. ಅವಳಿಗೆ ಪಾನಿಪುರಿ ಇಷ್ಟ ಅಂದ್ಲು. ಮಧ್ಯಾಹ್ನದಿಂದ ಪಾನಿಪುರಿ ಕೊಡಿಸು ಅಂತಲೇ ಇದ್ಲು. ಮನೇಲಿ ಮಾಡೋಣ ಅಂದರೆ ಮನೇಲಿ ಮಾಡಿದ್ರೆ ಲೇಟಾಗಿ ತಿನ್ನಬೇಕಾಗುತ್ತೆ. ಅದಕ್ಕೆ ಮನೇಲಿ ಬೇಡ ಹೊರಗಡೆನೇ ಕೊಡಿಸು ಅಂತ ಕತೆ ಹೇಳ್ಕೊಂಡು ಕೂತಿದ್ಲು. ಈ ಕಡೆ ನನ್ನ ಮಗನೂ ಕೂತ್ಕೊಂಡು ತಿಂತಾ ಇದ್ದಾನೆ. ನಾನು ಮಸಾಲೆ ಪುರಿ ತೊಗೊಂಡಿದ್ದೆ, ಅವ್ರು ತೊಗೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ಈ ಕಡೆ ಮಸಾಲೆ ಪುರಿ ತೊಗೊಂಡಿದ್ದೆ. ನಮ್ಮ ಮನೆಯವರು ಸೇವ್ ಪುರಿ ತೊಗೊಂಡಿದ್ರು. ಎಲ್ಲ ತಿಂದ್ಬಿಟ್ಟು ಇನ್ನೊಂದು ಪಾನಿಪುರಿ ತೊಗೊಂಡ್ವಿ. ನಾನು ತೊಗೊಂಡೆ, ತಿಂದ್ಬಿಟ್ಟು ಆಮೇಲೆ ಇವಾಗ ಜ್ಯೂಸ್ ಎಲ್ಲ ಕುಡಿತಾಯಿದ್ರು. ಆ ಕಡೆ ನೋಡಿ ಅವನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಂಡಿದ್ದ, ನಮ್ಮ ಮನೆಯವರು ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ರು, ನನ್ನ ತಂಗಿ ಮಗಳು ತೊಗೊಂಡಿದ್ಲು. ಇವಳು ಉಳಿಸ್ತಾಳೆ ಇನ್ನು
ವೇಸ್ಟ್ ಮಾಡ್ತಾಳೆ ಅಂದ್ಬಿಟ್ಟು ಕುಡಿತಾಳೋ ಇಲ್ವೋ ಅಂದ್ಕೊಂಡು ಹಂಗೆ ಇಟ್ಕೊಂಡು ನಾನು ಆಮೇಲೆ ಕುಡಿತೀನಿ, ಇವಳೇನಾದರೂ ಬಿಟ್ಟರೆ ಅದನ್ನು ಕುಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನೇನು ಆರ್ಡ್ರ್ ಮಾಡಿರಲಿಲ್ಲ ಜ್ಯೂಸನ್ನ. ಅವಳು ಇಟ್ಕೊಂಡು ಹಂಗೆ ಕುಡಿದ್ಲು, ಖಾಲಿ ಮಾಡಿದ್ರು, ಅವಳು ಗ್ಲಾಸ್ ಖಾಲಿ ಮಾಡಿದ್ಲು. ಅದಕ್ಕೆ ನಾನು ಆಮೇಲೆ ಇನ್ನೊಂದು ಆರ್ಡ್ರ್ ಮಾಡ್ಕೊಂಡು ಆಮೇಲೆ ನಾನು ಜ್ಯೂಸ್ ಕುಡಿದ್ಬಿಟ್ಟು ಹೊರಟಿದ್ದು. ಇವಾಗ ನೋಡಿ ನಮ್ಮ ಮನೆಯವರು ನಿಂತ್ಕೊಂಡು ಕುಡಿತಾ ಇದ್ದಾರೆ. ನನ್ನ ತಂಗಿ ಮಗಳು ಮೈ ಮೇಲೆಲ್ಲ ಸುರ್ಕೊಂಡು ಜ್ಯೂಸ್ ಕುಡಿಯೇ ಅಂದರೆ ಎಳ್ಕೊಳ್ಳೋದು ಬಿಟ್ಬಿಟ್ಟು ಊದ್ತಾ ಇದ್ದಾಳೆ. ಅದರಿಂದ ಎಲ್ಲನೂ ಮೈ ಮೇಲೆಲ್ಲ ಆರ್ತಿತ್ತು. ಆಮೇಲೆ ನಮ್ಮ ಮನೆಯವ್ರು ಬೈದಿದ್ದಕ್ಕೆ ಇವಾಗ ಕುತ್ಕೊಂಡು ಕುಡಿತಾವಳೆ. ಅವಳಿಗೆ ಮ್ಯಾಂಗೋ ಜ್ಯೂಸ್ ಅಂದರೆ ಸಖತ್ ಇಷ್ಟ ಅಂತ ಹೇಳಿದ್ರು, ಅದಕ್ಕೆ ಮ್ಯಾಂಗೋ ಜ್ಯೂಸೇ ತೊಗೊಂಡಿದ್ದಾಳೆ ನೋಡಿ. ಅವಳು ಕುತ್ಕೊಂಡು ಕುಡಿತಾವಳೆ. ಹಾಗೆ ಇವಾಗ ಮ್ಯಾಂಗೋ ಜ್ಯೂಸೆಲ್ಲ ಕುಡಿದ್ಬಿಟ್ಟು ನಾನು ಆಮೇಲೆ ಆರ್ಡ್ರ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ ಕೆಲಸ. ಮನೇಲಿ ಹೋಗ್ಬಿಟ್ಟು ಮಲ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಟ್ಟು ಅವಳಿಗೆಲ್ಲ ಹಾಸ್ಕೊಂಡು ಕೊಟ್ಬಿಟ್ಟು ಅವಳು ಮಲಗಿರ್ತಾಳೆ. ಆಮೇಲೆ ಒಂದು 10 ನಿಮಿಷ ಮೇಲೆ ಹೋಗ್ಬಿಟ್ಟು ವಾಕ್ ಮಾಡಿಬಿಟ್ಟು ಬಂದು ಆಮೇಲೆ ನಾನು ಅವ್ರ ಜೊತೆ ಮಲ್ಕೊತೀನಿ ನೋಡಿ. ಇವಾಗೆಲ್ಲ ಅವನು ನನ್ನ ಮಗನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನೇ ಕುಡ್ಕೊಂಡು ನಿಂತಿದ್ದಾನೆ. ವಿಡಿಯೋ ಮಾಡ್ತೀನಿ ತೆಗಿಯೋ ಅಂದಿದ್ದಕ್ಕೆ ಅವಾಗ ಲೋಟ ಎಲ್ಲ ಕೈಯೆಲ್ಲ ತೆಗೆದ್ಬಿಟ್ಟು ನಿಂತ್ಕೊಂಡ ತೆಗಿ ಅಂತ. ಹೀಗೆ ಇವಳು ಇಲ್ಲಿ ಕುಡ್ಕೊಂಡು ಕೂತಿದ್ದಾಳೆ. ಇವಳೆಲ್ಲ ಕುಡ್ದಾದ್ಮೇಲೆ ನಾನು ಆಮೇಲೆ ಆರ್ಡ್ರ್ ಮಾಡ್ಕೊಂಡು ನಾನು ಕುಡಿದ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಅವಳು ಯಾವ ಥರ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಕೊಡ್ತೀಯಾ ಕೊಡು ಅಂದರೆ ಹ್ಞೂ ಕೊಡಲ್ಲ ಅಂತಾಳೆ. ಥ್ಯಾಂಕ್ ಯು ಸೋ ಮಚ್.